ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಯರ್ ಬಾಟ್ಲಿ ಒಂದು ಈಗ ಸಾಕ್ಷಿಯಾಗಿ ಸಿಗ್ತಾ ಇದೆ. ಒಂದು ಬಿಯರ್ ಬಾಟ್ಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಕೂಡ ಪತ್ತೆಯಾಗಿರೋದು. ಬಿಯರ್ ಬಾಟ್ಲಿ ಮೇಲೆ ಆರೋಪಿಯೊಬ್ಬನ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ. ಇದನ್ನ ಪ್ರಮುಖ ಸಾಕ್ಷಿಯಾಗಿ ಈಗ ಪೊಲೀಸರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಅಲ್ಲೇ ಪಾರ್ಟಿಯನ್ನ ಆರೋಪಿಗಳು ಮಾಡಿರ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದು ತುಂಬಾ ಪ್ರಮುಖವಾಗಿರುವಂತಹ ಸಾಕ್ಷಿಯಾಗಿ ಈಗ ಸಿಗಲಿದೆ. ಹಲ್ಲೆ ಮಾಡಿ ಅಲ್ಲೇ ಪಾರ್ಟಿಯನ್ನ ಮಾಡಿರ್ತಾರೆ. ಯಾವಾಗ ಮನಸ್ಥಿತಿ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಅಲ್ಲಿ ಹೊಡೆದು ಅವನ ಆ ರೀತಿಯಾಗಿ ಸಾಯ್ತಾ ಇದ್ದಾನೆ ಅಥವಾ ಸತ್ತ ಮೇಲೆ ಪಾರ್ಟಿ ಮಾಡಿದ್ರು. ಓಕೆ, ವಾಪಸ್ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಯಾವ ಮನಸ್ಥಿತಿಯಲ್ಲಿರೋರು ಅಂತ ಇವರೆಲ್ಲ ಹಲ್ಲೆ ಮಾಡಿ ಅಲ್ಲೇ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಇದೇನು ಹೊಸದಲ್ಲ ಅಂತ ಕಾಣಿಸುತ್ತೆ. ದೀಸ್ ಆಲ್ ಆರ್, ಇವರೆಲ್ಲರೂ ಕೂಡ ಹ್ಯಾಬಿಚುವಲ್ ಅಫೆಂಡರ್ಸ್ ತರ ಕಾಣಿಸ್ತಾ ಇದ್ದಾರೆ. ಖಂಡಿತ ಅರುಣ್, ಯಾಕಂದ್ರೆ ಇವರು ಮನುಷ್ಯತ್ವನೇ ಮಾಡ್ತಿದ್ರು. ಜೊತೆಗೆ ನಾವು ಏನು ಮಾಡಿದ್ರು ಕೂಡ ನಡೆದೋಗ್ಬಿಡುತ್ತೆ, ಯಾರು ಏನು ಮಾಡ್ಕೊಳಕ್ಕಾಗೋಲ್ಲ ಅನ್ನೋ ದುರಹಂಕಾರ ಅವ್ರಿಗೆ ಮನೆ ಮಾಡಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದ್ರೆ ಈ ರೀತಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ, ಜೊತೆಗೆ ಆತನನ್ನ ವಿಡಿಯೋ ಮಾಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ, ಆತನಿಂದ ಕ್ಷಮೆಯನ್ನ ಕೇಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡುವಂಥದ್ದು, ಇದೆಲ್ಲ ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಈಗ FSL ನ ಮತ್ತೊಂದು ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಅಲ್ಲಿ ಒಂದು ಬಿಯರ್ ಬಾಟಲ್ ಇತ್ತು. ಆ ಬಿಯರ್ ಬಾಟಲ್ ನಲ್ಲಿ ಆತನ ಅಂದ್ರೆ ಹತ್ಯೆಗೊಳಗಾದಂತೆ ರೇಣುಕಾಸ್ವಾಮಿ ಏನಿದ್ದಾನೆ, ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಅದರ ಮೇಲೆ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಫೈಂಡ್ ಔಟ್ ಆಗಿರುವಂಥದ್ದು. ಅದನ್ನು ಕೂಡ ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದರ್ಶನ್ ಅವರ ಬಟ್ಟೆ ಮೇಲೆ ಇರ್ಬೋದು, ಅದಾದ ನಂತರ ಆತನಿಗೆ ಹೊಡಿಲಿಕ್ಕೆ ತಂದಿದ್ದಂತ ವೆಪನ್ಗಳಿರ್ಬೋದು, ಅದರ ಮೇಲೆ ಈಗಾಗಲೇ ರಕ್ತದ ಕಲೆಗಳು ಪತ್ತೆಯಾಗಿದೆ. ಈಗ ಬಿಯರ್ ಬಾಟಲ್ ಮೇಲೆ ರಕ್ತದ ಕಲೆ ಪತ್ತೆಯಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ರೇಣುಕಾಸ್ವಾಮಿಗೆ ಬಲವಂತವಾಗಿ ಕುಷ್ಕವನ್ನು ತಿಳಿಸೋ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು ಅಂತೇಳಿ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಆಗಿತ್ತು. ಯಾಕೆಂದ್ರೆ ಆತನ ದೇಹದ ಒಳಗಡೆ ಇದ್ದಂತ ಆಹಾರದ ಪದಾರ್ಥ ಏನಿತ್ತು ಅದನ್ನ ಐಡೆಂಟಿಫೈ ಅನ್ನ ಕೂಡ ಈಗಾಗಲೇ ಏನೋ ವೈದ್ಯಾಧಿಕಾರಿಗಳು ಕೂಡ ಮಾಡಿದ್ರು. ಅದನ್ನ ಪೊಲೀಸರಿಗೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದೇ ರೀತಿ ಆರೋಪಿಗಳು ಆ ಬಿಯರ್ ಬಾಟಲ್ ನಲ್ಲಿ ಅಂದ್ರೆ ಬಿಯರ್ ಅನ್ನ ಕುಡಿದು ಪಾರ್ಟಿಯನ್ನ ಮಾಡಿ ಅಲ್ಲಿ ಕುಷ್ಕವನ್ನು ಕೂಡ ತಿಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ಪೊಲೀಸರು ಕೂಡ ಈಗ ಕಲೆ ಹಾಕ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತಿಗೆ ಬಂಧನದ ಅವಧಿ, ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುತ್ತೆ. ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಇವತ್ತು. ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗ್ತಾ ಇದೆ. 17 ಆರೋಪಿಗಳ ನ್ಯಾಯಾಂಗ ಬಂಧನ ಬಹುತೇಕ ವಿಸ್ತರಣೆ ಸಾಧ್ಯತೆ ಇದೆ. ಸೊ 10ಕ್ಕೂ ಹೆಚ್ಚು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ. FSL ವರದಿಯ ಕೆಲವೊಂದು ಮಾಹಿತಿ ಬಹಿರಂಗ ಆಗೋ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ 13, ತುಮಕೂರು ಜೈಲಿನಲ್ಲಿ 4 ಆರೋಪಿಗಳಿರೋದು. ಕೋರ್ಟ್ ಮುಂದೆ ಎಲ್ಲ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಸೊ ಹಾಗಾಗಿ ಅವರಿಗೆ ಅವ್ರು ಯಾರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿಲ್ಲ. ಹಾಗಾಗಿ ಬಹುತೇಕವಾಗಿ ಅವರಿಗೆ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗುತ್ತೆ. ಕಾರಣ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗದೆ ಇರೋದ್ರಿಂದ ಅವ್ರಿಗೆ ಯಾವ ಅವಕಾಶಗಳು ಈಗ ಸದ್ಯಕ್ಕೆ ಸಿಗೋದಿಲ್ಲ.